ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಂತ ಹೇಳಿದರೆ, ಸರ್ಕಾರದವರು ಪದೇ ಪದೇ ಶಾಪ್ ಮೇಲೆ ಶಾಪ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಸ್ಕೊತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಬಿಗ್ ಶಾಕನ್ನು ಹೇಳಿದ್ದಾರೆ. ಸೊ ಅದೇನಪ್ಪ ಅಂತ ಹೇಳಿದರೆ, ಹಿಂಗೆ ಹೇಳೋದು ಕಷ್ಟನೇ. ಏನು ಹೇಳ್ತಾರೆ ಅಂದರೆ, ಭಿಕ್ಷೆ ಹಾಕು ಆಗಲಿ ಬಿಡಿ ನಿಮಗೇನಾಗುತ್ತೆ ಅಂತ ಹೇಳ್ತಾರೆ. ಪಾಪ ನಾವು ಅದನ್ನು ಬಡವರ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಒಂದು ಕಾರ್ಡ್ ಇವತ್ತು ಏನು ಬೇಕಾದರೂ ದುಡ್ಡು ಕೊಟ್ಟು ಮಾಡಿಸ್ಕೊಂಬಿಡ್ಬೋದು. ಬಟ್ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಅವ್ರು ಯಾವಾಗ ಅಪ್ಲಿಕೇಶನ್ ಕರೀತಾರೆ, ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಬಂದಿರೋದ್ರಿಂದ ನಿಮಗೆ ಇನ್ನೊಂದು ಹೇಳ್ತೀನಿ ವಿಡಿಯೋದಲ್ಲಿ, ಯಾವುದೇ ಸರ್ಕಾರಿ ಸೇವೆಗಳಿಗೆ ನಾವು ಮುಂಚೆ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಿತ್ತು. ಇವಾಗ ದುಡ್ಡು ಇಸ್ಕೊತಾರೆ, ಬಟ್ ಯಾವ ಟೈಮಿಗೆ ಬರಬೇಕೋ ಅದೇ ಟೈಮಿಗೆ ಬರೋದು. ಇವನ್ ಖಾತೆ ಬಗ್ಗೆ ಹೇಳೋದಾದರೆ, ಖಾತಾ ಬಂದು ಇವಾಗ ಈ ಖಾತಾ ಆಗಿ ಕನ್ವರ್ಟ್ ಆಗಿದೆ. ಮುಂಚೆ ಎಲ್ಲ ಮ್ಯಾನ್ಯಲ್ ಖಾತಾ ಬರ್ತಾಯಿತ್ತು. ಇವಾಗ ಈ ಖಾತಾ ಮ್ಯಾಂಡೇಟ್ರಿ ಮಾಡಿರೋದ್ರಿಂದ ನಾವು ಬೇಕಾದ್ರೂ ನಡೆಯುತ್ತೆ ಅಂತ ನಡೆಯೋ ಕಡೆ ನಡೆಯುತ್ತೆ. ಬಟ್ ನಮ್ಮ ಒಂದು ಟೈಮ್ ಕೆಟ್ಟಿದೆ ಅಂತ ಹೇಳಿದಾಗ ದುಡ್ಡು ಕೊಟ್ಟರು ನಡೆಯೋಲ್ಲ. ಈ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ರಿ. ನಾನು ಹೇಳೋ ಮಾತು ನಿಮಗೆ ತುಂಬ ಹೊರಟಂತ ಅನ್ನಿಸ್ಬೋದು, ಬಟ್ ಇದು ಸತ್ಯ. ಇವಾಗ ಎಮರ್ಜೆನ್ಸಿಗೆ ನಮಗೆ ಏನಾದರೂ ಈ ಸೊತ್ತು ಬೇಕು ಅಂತ ಇದೆ, 45 ದಿನದೊಳಗೆ ಬರೋದೇನೇ ಇಲ್ಲ. ಅದು ಅಟ್ಲೀಸ್ಟ್ 30 ದಿನ ಬೇಕು, ಇಲ್ಲ 15 ದಿನ ಬೇಕು. ಇವಾಗ ಎಲ್ಲನೂ ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದನ್ನು ಡಿಜಿಟಲಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೊಂದ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಇವಾಗ ಮೇನ್ ಟಾಪಿಕ್ಕಿಗೆ ಬಂದುಬಿಡೋಣ. ಇವರೇನಪ್ಪ ಇಷ್ಟೊಂದೆಲ್ಲ ಹೇಳ್ತಾರೆ ಅಂತ ಹೇಳಬೇಡಿ. ಸೊ ಇದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದನ್ನೇ ತಿಳ್ಕೋಬೇಕು, ಪ್ರತಿಯೊಂದು ವಿಚಾರನೂ ತಿಳ್ಕೋಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿದೆ. ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಂದುಬಿಟ್ಟು ಏನಂತ ಹೇಳಿದರೆ, 22 ಲಕ್ಷ ಕಾರ್ಡ್ಗಳನ್ನು ಅಮಾನತು ಮಾಡ್ತಾ ಇದೆ. 22 ಲಕ್ಷ ನೆನಪಲ್ಲಿಟ್ಕೊಡ್ರಿ, 22 ಲಕ್ಷ ಕಾರ್ಡನ್ನು ಅಮಾನತು ಮಾಡ್ತಾ ಇದೆ. ಅದರಲ್ಲಿ 60,000 BPL ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ? BPL ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡಿದರೆ, ಸೊ BPLನವರಿಗೆ ಸುಮಾರಷ್ಟು ಸೌಲಭ್ಯಗಳು ಸಿಗೋದಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. BPL ಕಾರ್ಡ್ ಇರೋರಿಗೆ ಇವಾಗ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವಲ್ವ, ಈ ಸೌಲಭ್ಯಗಳು APL ಕಾರ್ಡ್ ಕನ್ವರ್ಟ್ ಆದಮೇಲೆ ಸಿಗೋದಿಲ್ಲ. ಇನ್ನು APL ಕಾರ್ಡ್ ಇದ್ದವ್ರದ್ದು ಕಾರ್ಡ್ ರದ್ದಾಯಿತು ಅಂತ ಹೇಳಿದರೆ ನಿಮ್ಗಳಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನಿಮ್ಗಳಿಗೂ APL ಇರೋರಿಗೆ ಕೆಲವೊಂದು ಸರ್ಕಾರಿ ಯೋಜನೆ ಅಡಿ ಕೆಲವೊಂದು ಕೆಲಸ ಆಗಿರ್ಬೋದು, ಇನ್ನೊಂದು ವಿಚಾರ ಆಗಿರ್ಬೋದು, ನಿಮಗೂ ಕೆಲವೊಂದು ಸೌಲಭ್ಯಗಳನ್ನ ಕೊಟ್ಟಿದ್ರು, ನಿಮಗೂ ಅಷ್ಟೇ ಆ ಒಂದು ಸೌಲಭ್ಯದ ಅಡಿಯಲ್ಲಿ ನೀವು ಬರೋದಿಲ್ಲ. ಇನ್ನು BPL ಕಾರ್ಡ್ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಏನಕ್ಕೆ APL ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಸರ್ಕಾರಿ ಕೆಲಸ, ಸರ್ಕಾರಿ ನೌಕರರು BPL ಕಾರ್ಡನ್ನು ಇಟ್ಕೊಂಡಿದ್ದಾರೆ. ಇದು ಯಾರೋ ಒಬ್ಬರು ಇಬ್ಬರು ಮಾಡ್ತಿರೋದ್ರಿಂದ ಇದು ಬಂದು ನಮ್ಮಂಥ ಬಡ ಕುಟುಂಬದವರಿಗೆ, ಮಧ್ಯಮ ವರ್ಗದವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸರ್ಕಾರದವರು ಅವರಿಗೆ ಕೇಳಿದರು, ಏನಂತ ಹೇಳಿದರೆ, ನೀವು ಸರ್ಕಾರಿ ಅಧಿಕಾರದಲ್ಲಿದ್ದರೆ ನೀವೇ ವಾಲಂಟರಿ ಬಂದು ನಿಮ್ಮ ಕಾರ್ಡನ್ನ ಕ್ಯಾನ್ಸಲ್ ಮಾಡಿ ಅನ್ನೋ ಒಂದು ಮಾಹಿತಿನ ಸರ್ಕಾರ ಕೊಟ್ಟಿದೆ. ಬಟ್ ಎಷ್ಟೋ ಜನ ಸರ್ಕಾರದಲ್ಲಿರೋರು, ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಿದ್ದಾರೆ, BPL ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಏನೇ ಸ್ಕೀಮ್ ಅಂತಂದ್ರೆ, ಏನೇ ಬದಲಾವಣೆ ಮಾಡಿದ್ರೆ, ಏನೇ ತಂದ್ರೂ ಇದು ಫೈನಲಿ ಹೊಡ್ತಾ ಬೀಳೋದು ಒಂದು ಬಡ ಕುಟುಂಬದವರಿಗೆ, ಮಧ್ಯಮ ಕುಟುಂಬದವರಿಗೆ. ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಏನೂ ಚೇಂಜಸ್ ಆಗೋದಿಲ್ಲ. ಅವ್ರಿಗೆ ಏನು ಕಳ್ಕೊಂಡ್ರೂ ಏನೂ ಚೇಂಜಸ್ ಆಗೋದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇನ್ನೊಂದು ಏನಂತ ಹೇಳಿದರೆ, BPL ಕಾರ್ಡಿಗೆ APL ಆಗಿರ್ಬೋದು, BPL ಆಗಿರ್ಬೋದು, ಬಟ್ ಇಲ್ಲಿ KYC ಮಾಡಿಸಿ ಅಂತ 2019-20 ಹೇಳ್ತಾ ಇದ್ದಾರೆ. KYC ಮಾಡಿಸಿ ಅಂತ ಹೇಳ್ತಿದ್ದಾರೆ. ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇವಾಗ ಏನಂತ ಹೇಳಿದರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಲಿಂಕ್ ಆಗಿರಬೇಕು. ಮತ್ತು ರೇಷನ್ ಕಾರ್ಡಿಗೆ ಮನೇಲಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು, KYC ಆಗಿರಬೇಕು. ಆಮೇಲೆ ಸಿಲಿಂಡ್ರಿಗೂ ಇವಾಗ KYC ಮ್ಯಾಂಡೇಟ್ರಿ ಮಾಡಿದ್ದಾರೆ, ಗೊತ್ತಿದೆ ಅಲ್ವಾ ನಿಮಗೆ. ಯಾಕಂದರೆ ಉಚಿತ ಸಿಲಿಂಡ್ರ್ ಬರ್ತಿರೋದ್ರಿಂದ, ಮತ್ತು ಈ ದುಡ್ಡು ಕೊಟ್ಟಿರೋ ಸಿಲಿಂಡ್ರ್ ಇರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಸಿಲಿಂಡ್ರಿಗೂ KYC ಅನ್ನೋದು ಇನ್ಮೇಲೆ ಕಡ್ಡಾಯ ಆಗಿದೆ. ಸೊ KYC ಮಾಡಿಸಿ ಅಂತ ಹೇಳ್ತೀರಾ, KYC ಮಾಡಿಸಿಲ್ಲ. ಆ ಒಂದು ಕಾರಣಕ್ಕೆ BPL ಕಾರ್ಡುಗಳು ರದ್ದಾಗ್ತಾ ಇದ್ದಾವೆ. BPL ಕಾರ್ಡ್ ರದ್ದಾದರೆ ನಿಮಗೆ ಇನ್ನೊಂದು ಏನಂತ ಹೇಳಿದರೆ, ಯಾವುದೇ ಸರ್ಕಾರಿ ಯೋಜನೆಗಳಿಗೆ ನೀವು ಅಪ್ಲಿಕೇಶನ್ ಆಗ್ತಿರಲ್ವ, ಆ ಒಂದು ಸೌಲಭ್ಯ ನಿಮಗೆ ಸಿಗೋದಿಲ್ಲ. ಮತ್ತು ಎಜುಕೇಷನ್ ವಿಚಾರದಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಇಲ್ಲ ಅಪ್ಲಿಕೇಶನ್ ಫೀಸಸ್ಸಲ್ಲಿ ಆಗಿರ್ಬೋದು, ನಿಮಗೆ ಇಲ್ಲಿವರೆಗೂ ಏನು ಸೌಲಭ್ಯ ಸಿಗ್ತಾ ಇತ್ತಲ್ವ, ಆ ಒಂದು ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ. ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡು ಕೂಡ ಅಷ್ಟೇ, ನಿಮಗೆ ಈ BPL ಕಾರ್ಡಿಂದ ನೀವು ಹೊರಗಡೆ ಬಂದಿದ್ದೀರಾ ಅಂತ ಹೇಳಿದರೆ ಆಯುಷ್ಮಾನ್ ಭಾರತಲ್ಲೂ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದರೆ, ಕುಟುಂಬದ ID ಕಾರ್ಡ್ ಮಾಡಿಸ್ಲಿಕ್ಕೂ ಇದು ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಇನ್ನು BPLನಿಂದ APLಗೆ ಯಾಕೆ ಇದು ಮಾಡ್ತಿದ್ದಾರೆ ಅಂದರೆ, BPL ಕಾರ್ಡ್ ಇರೋದನ್ನು APLಗೆ ಏನಕ್ಕೆ ಹಾಕ್ತಿದ್ದಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ಬೋದಿತ್ತು, ಅದನ್ನು APL ಏನಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಮನೇಲಿ
ಗೌರ್ಮೆಂಟ್ ಕೆಲಸ ಮಾಡೋರು ಇದ್ದಾರೆ, ಟ್ಯಾಕ್ಸ್ ಪೇಯರ್ ಇದ್ದಾರೆ, GST ಪೇಯರ್ ಇದ್ದಾರೆ, ಮತ್ತು ನೀವು BPL ಮಾನದಂಡದಲ್ಲಿ ಬರದೇ ಇದ್ರೂ BPL ಕಾರ್ಡನ್ನು ಇಟ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮ್ಮನ್ನು APLಗೆ ಎತ್ತಾಕ್ತಾ ಇದ್ದಾರೆ. ಇಷ್ಟೇ ಸಿಂಪಲ್ಲು. ಇಲ್ಲಿ ಏನಂತ ಹೇಳಿದರೆ ನಾವುಗಳು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬರು ಮಾಡೋ ಮಿಸ್ಟೇಕಿಂದ ಇದು ಸುಮಾರಷ್ಟು ಜನಕ್ಕೆ ಹೊಡ್ತಾ ಬೀಳ್ತಿದೆ. ಸಪೋಸ್ ಏನಾದರೂ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ರೇಷನ್ ಕಾರ್ಡ್ ಹೋಯ್ತು ಅಂತ ಹೇಳಿದರೆ, ಅವ್ರು ಏನಾದರೂ ದಿನಗೂಲಿ ಕಾರ್ಮಿಕರಾಗಿದ್ರು ಅಂತ ಹೇಳಿದರೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಇದನ್ನು ಮಾಡಿಸ್ಕೊಳ್ಲಿಕ್ಕೆ ಅವ್ರು ಓಡಾಡಬೇಕಾಗುತ್ತೆ. ದಯವಿಟ್ಟು ರೇಷನ್ ಕಾರ್ಡ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿ. ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಿ. ಈ ಒಂದು ಮಾನದಂಡದಲ್ಲಿ ನೀವು ಇದ್ದೀರಾ ಇಲ್ವಾ, ನಿಮ್ಮ ಕಾರ್ಡ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಸರ್ಕಾರ ಸೀರಿಯಸ್ಸಾಗಿ ವರ್ಕ್ ಮಾಡ್ತಾ ಇದೆ. ನಾವು ಇಷ್ಟು ಕಾರ್ಡನ್ನು ರದ್ದು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆಲ್ರೆಡಿ 10,000 ಕಾರ್ಡನ್ನು ತೆಗೆದು ಹಾಕಿದೆ. APLಲ್ಲೂ ಇಲ್ಲ, BPLಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. 10,000 ಕಾರ್ಡ್ ಹೋಗಿದೆ. ಸೊ ಇವಾಗಲಾದರೂ ನಮ್ಮ ಜನ ಎಚ್ಚೆತ್ಕೋಬೇಕು. ಸೊ ಈ ಒಂದು ವಿಡಿಯೋ ನೋಡಿದ್ದೀರಾ, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.